Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last class, we discussed about social and economic system of Rigvedic period. ಕಳೆದ ತರಗತಿಗಳಲ್ಲಿ ನಾವು ಈ ಋಗ್ವೇದ ಕಾಲದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಅಧ್ಯಯನವನ್ನು ನಾವು ಮಾಡಿದ್ವಿ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪೊಲಿಟಿಕಲ್ ಸಿಸ್ಟಮ್ ಆಫ್ ಋಗ್ವೇದಿಕ್ ಪೀರಿಯಡ್. Now we are going to explain, or I am going to explain the political condition of the Rigvedic period. Dear students, during Rigvedic period, there was a reference about gramas. In that time, the villages existed. So, regarding villages, there was reference in Rigveda. In Rigveda, villages were called as grama. The tribes were living in gramas. The tribes, ಬುಡಕಟ್ಟುಗಳು ಅಂತ ನಾವೇನು ಹೇಳ್ತಾ ಇದ್ವಿ, ಆ ಒಂದೊಂದು ಬುಡಕಟ್ಟು ಜನಾಂಗದವರು, ಆ ಬುಡಕಟ್ಟಿಗೆ ಸೇರಿರ್ತಕ್ಕಂಥ ಜನ ಹಳ್ಳಿಗಳಲ್ಲಿ ವಾಸವಾಗಿರ್ತಾ ಇದ್ದರು. ಬಹುಶಃ ಒಂದೊಂದು ಬುಡಕಟ್ಟಿನ ಜನ ಒಂದೊಂದು ಹಳ್ಳಿಗಳಲ್ಲಿ ವಾಸವಾಗಿರ್ತಕ್ಕಂಥದ್ದು ಆ ಕಾಲದ ಒಂದು ವಿಶೇಷತೆ ಆಗಿತ್ತು. ಎವ್ರಿ ವಿಲೇಜ್ ಆರ್ ಎವ್ರಿ ಟ್ರೈಬ್ ಹ್ಯಾಡ್ ಎ ಹೆಡ್ ಆರ್ ಚೀಫ್. He was called as king or ರಾಜನ್. ಪ್ರತಿಯೊಂದು ಬುಡಕಟ್ಟು ಅಥವಾ ಒಂದು ಹಳ್ಳಿ ಅಂತಂದರೆ ಅಲ್ಲೊಂದು ಬುಡಕಟ್ಟು ಇರ್ತಾಯಿತ್ತು. ಆ ಬುಡಕಟ್ಟು ಒಬ್ಬ ಹೆಡ್ ಮುಖ್ಯಸ್ಥನನ್ನು ಹೊಂದಿರ್ತಾ ಇತ್ತು. ಅವನನ್ನು ಏನಂತ ಕರಿತಾ ಇದ್ರು ಅಂದರೆ ರಾಜನ್ ಅಥವಾ ರಾಜ ಅಂತಂದೇಳ್ಬಿಟ್ಟು ಕರಿತಾ ಇದ್ರು. ಸಮ್ ಟ್ರೈಬ್ಸ್ ಹ್ಯಾವ್ ಹ್ಯಾಡ್ ಮೋರ್ ದ್ಯಾನ್ ಒನ್ ರಾಜ. ಇನ್ ಸಮ್ ಟ್ರೈಬ್ಸ್ ದೇ ಹ್ಯಾಡ್ ಮೋರ್ ದ್ಯಾನ್ ಒನ್ ರಾಜ. ಒಂದೊಂದು ಬುಡಕಟ್ಟುಗಳಲ್ಲಿ ಕೆಲವು ಸಾರಿ ಏನಾಗ್ತಾ ಇದ್ದಾರೆ, ಒಬ್ಬನಿಗಿಂತ ಹೆಚ್ಚಿನ ಜನ ರಾಜರು, 2-3 ಜನ ರಾಜರು ಇರ್ತಾ ಇದ್ರು. ದ ನೇಮ್ಸ್ ಆಫ್ ರಾಜನ್ ವರ್ ರಿಲೇಟೆಡ್ ಟು ದೇರ್ ಸ್ಪೆಸಿಫಿಕ್ ಟ್ರೈಬ್ಸ್. ಆ ಏನು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಬುಡಕಟ್ಟು, ಆ ಟ್ರೈಬ್ಸ್ ಏನಿರ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಜ ಇರ್ತಾ ಇದ್ದ. ಬಹುಶಃ ರಾಜನ ಹೆಸರು ಆ ಬುಡಕಟ್ಟಿನ ಹೆಸರನ್ನು ಹೋಲ್ತಾ ಇತ್ತು. ನಾವು ಹಂಗೆ ನೋಡಿದರೆ ತೃಕ್ಷಿ ಆಫ್ ಪುರು ಕ್ಲಾನ್ ಆ್ಯಂಡ್ ಸುದಾಸ್ ಆಫ್ ಭರತ ಕ್ಲಾನ್ ಆರ್ ದ ಎಕ್ಸಾಂಪಲ್. ಇಲ್ಲಿ ಪುರು ಅಂತಕ್ಕಂಥ ಒಂದು ಕ್ಲಾನ್ ಅಥವಾ ಸಂತತಿ ಪಂಗಡ ಏನಿತ್ತು, ಇದಕ್ಕೆ ಹೆಡ್ ತೃಕ್ಷಿ ಅಂತಕ್ಕಂಥವನಿದ್ದ. ಸುದಾಸ ಅಂತಕ್ಕಂಥವನು ಭರತ ಪಂಗಡದ ನಾಯಕನಾಗಿ ಹೊರಹೊಮ್ಮಿದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಆ್ಯಂಡ್ ದ ಪೊಸಿಷನ್ ಆಫ್ ಕಿಂಗ್ ವಾಸ್ ಹೆರಿಡಿಟರಿ. ದ ಕಿಂಗ್ಶಿಪ್ ವಾಸ್ ಹೆರಿಡಿಟರಿ. After the death of Raja, his elder son came to power. ರಾಜ ಸತ್ತೋದ ತಕ್ಷಣ ಆತನ ಹಿರಿಯ ಮಗ ಸ್ವಾಭಾವಿಕವಾಗಿ ಅಧಿಕಾರಕ್ಕೆ ಬರ್ತಾ ಇದ್ದ. ದ ಪೊಲಿಟಿಕಲ್ ಆಕ್ಟಿವಿಟೀಸ್ ಆಫ್ ಆರ್ಯನ್ಸ್ ವಾಸ್ ಇನ್ವೇಷನ್ ಆ್ಯಂಡ್ ಸಪ್ರೆಷನ್ ಆಫ್ ನಾನ್ ಆರ್ಯನ್ಸ್. ಇವರು ಮುಖ್ಯವಾಗಿರ್ತಕ್ಕಂಥ ಪೊಲಿಟಿಕಲ್ ಆಕ್ಟಿವಿಟಿ ಚಟುವಟಿಕೆ ಅಂತಂದರೆ ದ ಇನ್ವೇಷನ್ ಆರ್ ಬ್ಯಾಟಲ್ಸ್ ಟುಕ್ ಪ್ಲೇಸ್ ಬಿಟ್ವೀನ್ ಆರ್ಯನ್ಸ್ ಆ್ಯಂಡ್ ನಾನ್ ಆರ್ಯನ್ಸ್. ಎಸ್ಪೆಷಲಿ ನಾನ್ ಆರ್ಯನ್ಸ್ ಅಂತಾರೆ ಇಲ್ಲಿ ದಸ್ಯು ಮತ್ತು ಪಾಣಿ ಅಂತಕ್ಕಂಥವ್ರು. ಇಲ್ಲಿ ರಾಜಕೀಯ ಚಟುವಟಿಕೆ, ರಾಜಕೀಯ ಅಂತ ನಾವು ನೋಡಿದಾಗ ದೇರ್ ವಾಸ್ ಬ್ಯಾಟಲ್ಸ್ ಬಿಟ್ವೀನ್ ಆರ್ಯನ್ಸ್ ಆ್ಯಂಡ್ ನಾನ್ ಆರ್ಯನ್ಸ್. ದೇರ್ ಆರ್ ರೆಫರೆನ್ಸ್ ಟು ದಿಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಆರ್ಯನ್ಸ್ ಆ್ಯಂಡ್ ನಾನ್ ಆರ್ಯನ್ಸ್ ಇನ್ ಋಗ್ವೇದ. ದೇರ್ ವಾಸ್ more evidence regarding the battle between Aryans and non-Aryans in Rigveda. Dear students, we already know about Grama Panchayati, Taluk Panchayati and Jilla Panchayati, GP, TP and ZP. These institutions are known as local government. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಇವುಗಳ ಬಗ್ಗೆ ನಾವು ಕೇಳಿದ್ವಿ. ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದರೆ
ಸ್ಥಳೀಯ ಸರ್ಕಾರಗಳು ಅಂತ ಕರೀತಾರೆ. Do you know the roots of these institutions was there in Rigveda? The roots of these local government, Gram Panchayati, Taluka Panchayati and Jilla Panchayati were there in Rigveda. ಇವುಗಳ ಬೇರನ್ನು ನಾವು ಹುಡುಕಂತ ಹೋದರೆ, ಇವುಗಳ ಮೂಲವನ್ನು ನಾವು ಹುಡುಕ್ತಾ ಹೋದರೆ, ಇವುಗಳ ಮೂಲ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದರೆ ಅದು ಋಗ್ವೇದದಲ್ಲಿ. In Rigveda, the words Sabha and Samiti were used to denote the assembly of common people around the king. In those days, Sabha and Samiti were the two institutions established by the common people, and they were assembly of common people, and they gave advice to Rajan in administration. During Rigvedic period, the people who ruled over common people are called as Kshatriya. The king was called as Kshatriya. The one who fight or soldier was called as Yodha. ಯಾರು ಸಾಮಾನ್ಯ ಜನರನ್ನು ಆಳ್ತಾ ಇದ್ದ ಅವನನ್ನು ಕ್ಷತ್ರ ಅಂತಂದೇಳಿ ಕರೀತಾ ಇದ್ರು. ಒನ್ ಹೂ ಫೈಟ್ಸ್, ಯಾರು ಹೋರಾಟವನ್ನು ಮಾಡ್ತಾ ಇದ್ದ ಅಥವಾ ನಾವು ಸೈನಿಕ ಅಂತ ನಾವೇನು ಈಗ ಕರಿತಾ ಇದ್ವಿ, ಅವನನ್ನು ಆ ಕಾಲದಲ್ಲಿ ಯೋಧ ಅಂತಂದೇಳಿ ಕರಿತಾ ಇದ್ರು. ದ ವರ್ಡ್ ಕ್ಷತ್ರಿಯ ವಾಸ್ ನಾಟ್ ಇನ್ ಯೂಸ್ ಡ್ಯೂರಿಂಗ್ ಋಗ್ವೇದ. ಋಗ್ವೇದ ಕಾಲದಲ್ಲಿ ಕ್ಷತ್ರಿಯ ಅಂತಕ್ಕಂಥ ಪದ ಇರಲಿಲ್ಲ. ಆ ಪದದ ಬಳಕೆಯನ್ನು ನಾವು ಕಾಣೋದಿಲ್ಲ. Kings and the rich had power concentrated in them. They were gifting cows, horses, gold and cultivation tools to priestly class. ಈ ಪುರೋಹಿತರಿಗೆ ಅತಿ ಹೆಚ್ಚಿನ ಒಂದು ಮನ್ನಣೆ ಇತ್ತು. They were gifted cows, horses, gold and cultivation tools by kings or head of the tribe. ಇಲ್ಲಿ ರಾಜ ಅಥವಾ ಒಂದು ಬುಡಕಟ್ಟಿನ ಮುಖಂಡ ಏನಿದ್ದ, ಇವನು ಪುರೋಹಿತರಿಗೆ ಹಸುಗಳನ್ನು, ಕುದುರೆಗಳನ್ನು, ಬಂಗಾರ ಮತ್ತು ಈ ಒಂದು ಕಲ್ಟಿವೇಷನ್ ಟೂಲ್ಸ್ ಉಪಕರಣಗಳನ್ನು, ವ್ಯವಸಾಯದ ಉಪಕರಣಗಳನ್ನು ಅವನಿಗೆ ಕೊಡ್ತಾ ಇದ್ದ. ರಾಜನ ಪರವಾಗಿ ಇವನು ಯಾಗಯಜ್ಞಗಳನ್ನು ಮಾಡಿಸ್ತಾ ಇದ್ದ. ಆ ಒಂದು ಬುಡಕಟ್ಟಿನ ಸುಖಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆಯನ್ನು ಈ ಒಂದು ಪ್ರೀಸ್ಟ್ಲಿ ಕ್ಲಾಸ್ ಅಂತಕ್ಕಂಥದ್ದು ಅಥವಾ ಪುರೋಹಿತ ವರ್ಗ ಮಾಡ್ತಾ ಇತ್ತು. Invasions and conflicts were common in that period. The war took place between grama and grama. Took place between gramas called as sangrama. The main aim of war was, at the time of Rigveda, war or battles were common between gramas called sangrama. The war took place for cattle. ಆ ಕಾಲದಲ್ಲಿ ಯುದ್ಧಗಳು ಗ್ರಾಮಗಳ ಮಧ್ಯೆ ನಡೀತಾ ಇತ್ತು. ಇವುಗಳನ್ನು ನಾವು ಸಂಗ್ರಾಮ ಅಂತ ಹೇಳಿ ಕರೀತಾ ಇದ್ರು. ಈ ಸಂಗ್ರಾಮದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಹಸುಗಳಿಗಾಗಿ ಯುದ್ಧವನ್ನು ನಡೀತಾ ಇತ್ತು. ಯಾರ ಹತ್ರ ಹಸು, ಯಾಕಂದರೆ ಹಸುವನ್ನು ಸಂಪತ್ತು ಅಂತಂದೇಳಿ ಪರಿಗಣಿಸ್ತಾ ಇದ್ರು. ಇಟ್ ವಾಸ್ ದ ಕೌ ವಾಸ್ ನೋನ್ ಆ್ಯಸ್ ವೆಲ್ತ್ ಇನ್ ದೋಸ್ ಡೇಸ್. ಸೊ ದ ವಾರ್ took place for cows. Dear students, now I am going to explain about religious condition of Rigvedic period. In those days, yajna was the main point of religious practices. ಋಗ್ವೇದ ಕಾಲದಲ್ಲಿ ಯಜ್ಞಗಳನ್ನು ಆಚರಣೆ ಮಾಡ್ತಕ್ಕಂಥದ್ದೇ ಧಾರ್ಮಿಕ ಕಾರ್ಯಕ್ರಮಗಳ ಒಂದು ಪ್ರಮುಖ ಉದ್ದೇಶ ಆಗಿದೆ. ಇಲ್ಲಿ ಯಾಗ ಅಥವಾ ಯಜ್ಞಗಳನ್ನು ಮಾಡ್ತಕ್ಕಂಥದ್ದೇ ಆ ಕಾಲದ ಬಹುಮುಖ್ಯವಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆ ಆಗಿತ್ತು. ಡ್ಯೂರಿಂಗ್ ದ ಯಜ್ಞ, ಅನಿಮಲ್ ಸ್ಯಾಕ್ರಿಫೈಸ್ ವರ್ ಡನ್ ಟು ಅಪೀಸ್ ಗಾಡ್. ಅಂದರೆ ದೇವರನ್ನು ಪ್ರಸನ್ನಗೊಳಿಸಲಿಕ್ಕೆ, ಅವನನ್ನು ಸ್ಯಾಟಿಸ್ಫೈಡ್ ಮಾಡಲಿಕ್ಕೆ ಈ ಅನಿಮಲ್ಗಳನ್ನು ಅಥವಾ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ರು. ದ ಅನಿಮಲ್ ಸ್ಯಾಕ್ರಿಫೈಸ್ ವರ್ ಡನ್ ಟು ಅಪೀಸ್ ಗಾಡ್. ಯಜ್ಞಸ್ ವರ್ ಆರ್ಗನೈಸ್ಡ್ primarily for two reasons. There were two reasons for yajnas. One, to get rains and harvest. ಮಳೆಯನ್ನು ಪಡೀಲಿಕ್ಕೆ ಮತ್ತು ಒಳ್ಳೆ ಬೆಳೆ ಆಗಲಿ ಅಂತಂದೇಳಿ ಉದ್ದೇಶವನ್ನು ಇಟ್ಕೊಂಡು
ಯಜ್ಞಗಳನ್ನು ಆಚರಣೆ ಮಾಡ್ತಾಯಿದ್ರು. ಟು ಸೀಕ್ ದ ಹೆಲ್ಪ್ ಆಫ್ ಗಾಡ್ಸ್ ಟು ಡಿಫೀಟ್ ದೇರ್ ಎನಿಮೀಸ್ ಲೈಕ್ ದಸ್ಯೂಸ್ ಆ್ಯಂಡ್ ಪಾಣೀಸ್ ಆರ್ ನಾನ್ ಆರ್ಯನ್ಸ್. Dear students, there were two reasons for yagnas. One is to get good rains and harvest. ಒಳ್ಳೆ ಮಳೆ ಮತ್ತು ಬೆಳೆ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ದೇ ಡನ್ ಯಜ್ಞಾಸ್. ಆ್ಯಂಡ್ ಅದರ್ ಟು ಸೀಕ್ ದ ಹೆಲ್ಪ್ ಆಫ್ ಗಾಡ್ಸ್ ಟು ಡಿಫೀಟ್ ದ ಎನಿಮೀಸ್ ಲೈಕ್ ದಸ್ಯೂಸ್ ಆ್ಯಂಡ್ ಪಾಣಿ. ಈ ಪಾಣಿಗಳನ್ನು ದಸ್ಯುಗಳನ್ನು ಸೋಲಿಸಲಿಕ್ಕೆ ದೇವರು ನನಗೆ ಸಹಾಯ ಮಾಡಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವರು ಯಜ್ಞಗಳನ್ನು ಮಾಡ್ತಾಯಿದ್ರು. ದ ಪ್ರೀಸ್ಟ್ ಹೂ ಕಂಡಕ್ಟೆಡ್ ದ ಯಜ್ಞಾಸ್ ವಾಸ್ ಕಾಲ್ಡ್ ಹೋತ್ರು. ಇಲ್ಲಿ ಋಗ್ವೇದ ಕಾಲದಲ್ಲಿ ಯಾಗವನ್ನು ಮಾಡ್ತಕ್ಕಂಥವನನ್ನು ಹೋತೃ ಅಂತಂದೇಳಿ ಕರೀತಾಯಿದ್ರು. ಹೋತೃ ಅಂತಂದರೆ ಋಗ್ವೇದದ ಮಂತ್ರಗಳನ್ನು ಪಠಿಸುವ ಆಚಾರ್ಯ. ಋಗ್ವೇದದ ಮಂತ್ರಗಳನ್ನು ಹೂ ರಿಸಿಡ್ ದ ಶ್ಲೋಕಾಸ್ ಆಫ್ ಋಗ್ವೇದ ಕಾಲ್ಡ್ ಆಸ್ ಹೋತೃ. ಡ್ಯೂರಿಂಗ್ ಯಜ್ಞ ದ ರೆಸಿಟಿಂಗ್ ಆಫ್ ಶ್ಲೋಕಾಸ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಸೋಮ, ದ ಡ್ರಿಂಕಿಂಗ್ ಆಫ್ ಸೋಮರಸ ವಾಸ್ ಕಾಮನ್. ಡ್ಯೂರಿಂಗ್ ಯಜ್ಞದ ಸಮಯದಲ್ಲಿ ದ ರೆಸಿಟಿಂಗ್ ಆಫ್ ಶ್ಲೋಕಗಳನ್ನು ಪಠಿಸ್ತಕ್ಕಂಥದ್ದು, ಆ್ಯಂಡ್ ಡ್ರಿಂಕಿಂಗ್ ಸೋಮರಸ, ಸೋಮಪಾನೀಯವನ್ನು ಕುಡಿತಕ್ಕಂಥದ್ದು ವಾಸ್ ಕಾಮನ್. ಅದೊಂದು ಸಾಮಾನ್ಯವಾಗಿರ್ತಕ್ಕಂಥ ಆಚರಣೆ ಆಗಿತ್ತು. ದೇರ್ ವಾಸ್ ನೋ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ ಇನ್ ದ Rigvedic period, there was no idol worship in Aryans. There was no idol worship like today's. ಈಗ ಇವತ್ತಿನ ದಿವಸ ನಾವೇನು ಮಾಡ್ತೀವಿ ಅಂದರೆ ಬೇರೆ ಬೇರೆ ದೇವರ ಒಂದು ವಿಗ್ರಹಗಳನ್ನು ನಾವು ಪೂಜೆ ಮಾಡ್ತೀವಿ. ಆದರೆ ಆ ಕಾಲದಲ್ಲಿ ದೇರ್ ವಾಸ್ ನೋ ಐಡಲ್ ವರ್ಷಿಪ್, ವಿಗ್ರಹಾರಾಧನೆ ಅಂತಕ್ಕಂಥದ್ದು ಇರಲಿಲ್ಲ. ಯಾವುದೇ ದೇವರ ವಿಗ್ರಹಗಳು ಒಂದು ಅನಿಮಲ್ ಆಗಲಿ, ಹ್ಯೂಮನ್ ಶೇಪ್ ಆಗಲಿ ಅಥವಾ ಇನ್ನೊಂದಾಗಲಿ ಯಾವುದೂ ಇಲ್ದಂಗೆ ದೇ ಓನ್ಲಿ ವರ್ಷಿಪ್ ನೇಚರ್, ಪ್ರಕೃತಿಯನ್ನೇ ಆರಾಧನೆ ಮಾಡ್ತಾ ಇದ್ರೆ ಹೊರತು ದೇರ್ ವಾಸ್ ನೋ ಐಡಲ್ ವರ್ಷಿಪ್ ಇನ್ ಆರ್ಯನ್ ರಿಲಿಜಿಯನ್. ಮೋರ್ ಪ್ರಾಮಿನೆನ್ಸ್ ವಾಸ್ ಗಿವನ್ ಟು ಫೈರ್. Dear students, already we are aware that there are 1028 shlokas in Rigveda. Among them, 200 shlokas belongs to Agni. It shows the Aryan gave more importance to Agni or fire rather than other gods. Aryans were given more importance to fire. Fire means the god of Agni. After Agni, they gave more importance to Lord Indra. The Aryans, after the Agni, the Aryans gave more importance other god called Indra. Nearly 250 shlokas dedicated to Lord Indra. ಸುಮಾರು 250 ಶ್ಲೋಕಗಳು ಈ ಇಂದ್ರನಿಗೆ ಅರ್ಪಿತವಾಗಿದ್ದಾವೆ. Why did the Aryans give more importance to Lord Indra? Now we come across a question. Why did the Aryans give more importance to Lord Indra? ಯಾಕೆ ಅವರು ಅಷ್ಟೊಂದು ಇಂದ್ರನಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಅಂತಂದರೆ, he brings rain and harvest. ಮಳೆಯನ್ನು ತರಿಸ್ತಾ ಇದ್ದ ಮತ್ತು ಜನರಿಗೆ ಒಳ್ಳೆಯ ಸುಗ್ಗಿಯನ್ನು ಕೊಡ್ತಾ ಇದ್ದ. ಹಾಗಾಗಿ ಜನ ಅವನಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಅಷ್ಟೇ ಅಲ್ಲದೆ he helps to Aryans to defeat the enemies like Dasyus and Pawnees in battle. In those days, Vishnu had not gained prominence. During Rigvedic period, Vishnu was not a powerful god. And also, there was no importance to Lord Shiva. But at a later stage, Rudra appears as Shiva. ಇಲ್ಲಿ ಶಿವ ಅನ್ನೋದ್ರ ಬಗ್ಗೆನೂ ಇರಲಿಲ್ಲ. ಆದರೆ ಕೊನೆಯ ಋಗ್ವೇದ ಕಾಲದ ಹೊತ್ತಿಗೆ ಇಲ್ಲಿ ರುದ್ರ ಶಿವನಾಗಿ
ಕಾಣಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ದೇರ್ ಆರ್ ನೋ ರೆಫರೆನ್ಸಸ್ ಟು ಬಿಲೀಫ್ ಟು ಇನ್ಕಾರ್ನೇಷನ್. ಆ ಕಾಲದಲ್ಲಿ ಇನ್ಕಾರ್ನೇಷನ್ ಮೀನ್ಸ್ ಅವತಾರ ಅಂತಂದೇಳಿ ಯಾವುದೇ ರೀತಿಯ ಅವತಾರದ ಬಗ್ಗೆ ದೇವರು ಈಗ ದಶಾವತಾರಗಳನ್ನು ತಾಳಿದ್ದೇನೆ ವಿಷ್ಣು ಅಂತ ನಾವು ಹೇಳ್ತೀವಿ. ಕೃಷ್ಣ, ರಾಮ, ಆಮೇಲೆ ನರಸಿಂಹ, ಹೀಗೆ ವರಾಹ ಅವತಾರ, ಹೀಗೆ ದಶಾವತಾರಗಳನ್ನು ನಾವೇನು ಹೇಳ್ತೀವಿ. ಇಂಥ ಅವತಾರಗಳ ಬಗ್ಗೆ ಆ ಕಾಲದಲ್ಲಿ ಜನರಿಗೆ ನಂಬಿಕೆ ಇರಲಿಲ್ಲ, ಅದರ ಬಗ್ಗೆ ಉಲ್ಲೇಖಗಳು ಸಹ ಇರಲಿಲ್ಲ. Mahayagnas were performed by the rulers and heads of various tribes and were led by priests. ಆ ಕಾಲದಲ್ಲಿ ಮಹಾಯಾಗಗಳು ನಡೀತಾ ಇದ್ವು. ಇವೆಲ್ಲವೂ ಯಾರ ಅಧೀನದಲ್ಲಿ ಅಂತಾರೆ, ರಾಜನ ನೇತೃತ್ವದಲ್ಲಿ ನಡೀತಾ ಇದ್ವು. When the hold of priestly class was insignificant during early Rigveda, in the early Rigvedic period there was no holding of priestly class. ಇಲ್ಲಿ ಋಗ್ವೇದ ಆರಂಭದ ಕಾಲದಲ್ಲಿ ನಾವು ನೋಡಿದರೆ ಈ ಪುರೋಹಿತಶಾಹಿ ಆರಂಭದ ಋಗ್ವೇದದ ಕಾಲದಲ್ಲಿ ಅಷ್ಟೊಂದು ತನ್ನ ಹಿಡಿತವನ್ನು ಹೊಂದಿರಲಿಲ್ಲ. ಅರ್ಲಿ ಋಗ್ವೇದ there is the reference about minor gods like god of cultivation called ಕ್ಷೇತ್ರಸ್ಯ ಪತಿ, ಗಾಡ್ ಆಫ್ ಫ್ಲೋ ದೇವಿ ಸೀತಾ. ಅಂದರೆ ಗಾಡ್ ಆಫ್ ಕಲ್ಟಿವೇಷನ್ ಅಂತಂದರೆ ವ್ಯವಸಾಯಕ್ಕೊಬ್ಬ ದೇವ್ರು ಇರ್ತಿದ್ದು, ಆ ದೇವ್ರ ಹೆಸರೇನಪ್ಪ ಅಂತಂದರೆ ಕ್ಷೇತ್ರಸ್ಯ ಪತಿ ಅಂತಂದೇಳ್ಬಿಟ್ಟು. ಗಾಡ್ ಆಫ್ ಫ್ಲೋ ಉಳುಮೆ, ಆ ಉಳುಮೆಯನ್ನು ಮಾಡ್ತಕ್ಕಂಥದ್ದನ್ನು ದೇವಿ ಸೀತಾ ಅಂತಂದೇಳಿ ಕರಿತಾ ಇದ್ರು. ಆ್ಯಂಡ್ ಮೈನರ್ ಹೌಸ್ ಡೈಟಿ, ಈ ಮನೆಯನ್ನು ಕಟ್ಟಲಿಕ್ಕೆ ಆ ಮನೆಗಾಗಿ ಅಥವಾ ಗೃಹಕ್ಕಾಗಿ ಒಂದು ದೇವರು ಇರ್ತಾ ಇತ್ತು. ಅವನು ವಸುತೋಷ್ ಪತಿ ಅಥವಾ ವಾಸ್ತುಪತಿ ಅಂತ ನಾವೇನು ಕರಿತೀವಿ, ವಾಸ್ತು ಅಂತೇಳಿ ಅಂಥ ವಸುತೋಷ್ ಪತಿ ವಾಸ್ ದ ಗಾಡ್ ಆಫ್ ಹೌಸ್, ಗಾಡ್ ಆಫ್ ಹೌಸ್. There are many such references to the religion of common people. In the last part of Rigveda, there are shlokas of marriage and death. In the 10th mandala, the last part of Rigveda, in 10th mandala, there are shlokas on marriage and death. ಮದುವೆಗೆ ಮತ್ತು ಅವನು ಸತ್ತಾಗ ಪಠಿಸ್ತಕ್ಕಂಥ ಅನೇಕ ಮಂತ್ರಗಳನ್ನು ನಾವು 10ನೇ ಮಂಡಲದಲ್ಲಿ ಕಾಣ್ತಾ ಹೋಗ್ತೀವಿ. The people of Rigvedic time did not know the art of writing. There was no reference about art of writing. ಬರವಣಿಗೆ ಬಗ್ಗೆ ಎಲ್ಲೂ ಉಲ್ಲೇಖಗಳು ಇಲ್ಲ. The language was based on phonetics, only spoken. There was no writing evidence. There are similarities in the characters and names that are found in Rigveda and Indo-Iranian religious text. ಅವೆಸ್ತ, ಜಂಡಾವೆಸ್ತ ಅಂತಂದೇಳಿ ಇಲ್ಲಿ ಜಂಡಾವೆಸ್ತಕ್ಕೂ ಇರಾನಿನಲ್ಲಿ ಕಂಡುಬರ್ತಕ್ಕಂಥ ಧಾರ್ಮಿಕ ಕೃತಿಯಾಗಿರ್ತಕ್ಕಂಥ ಜಂಡಾ ಅವೆಸ್ತಕ್ಕೂ ಮತ್ತು ಋಗ್ವೇದಕ್ಕೂ ದೇರ್ ಆರ್ ಸಿಮಿಲ್ಯಾರಿಟೀಸ್, ಒಂದು ಹೋಲಿಕೆ ಇದೆ. ಅಲ್ಲಿ ಬರ್ತಕ್ಕಂಥ ಎಷ್ಟೋ ಪದಗಳು ಋಗ್ವೇದದಲ್ಲಿದ್ದಾವೆ, ಋಗ್ವೇದದಲ್ಲಿ ಕಂಡು ಬರ್ತಕ್ಕಂಥ ಎಷ್ಟೋ ಪದಗಳು ಜಂಡಾವಸ್ಥೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದೇರ್ ಆರ್ ಸಿಮಿಲ್ಯಾರಿಟೀಸ್, ಹೋಲಿಕೆಗಳನ್ನು ನಾವು ಮಾಡ್ಬೋದು. ಹೀಗಾಗಿ ಇರಾನ್ನಲ್ಲಿ ವಾಸ ಆಗಿರ್ತಕ್ಕಂಥ ಆರ್ಯರು ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿದರು ಅಂತಕ್ಕಂಥದ್ದಕ್ಕೆ ಇದೊಂದು ಪುರಾವೆ ಅಂತಂದೇಳಿ ನಾವು ಹೇಳ್ಬೋದು.